ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಕಾಣಸಿಗುವ ಆಧುನಿಕ ಮಹಿಳೆ ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ ಕಾಣುವುದು ತುಂಬಾನೇ ವಿರಳ. ಇದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಉತ್ತಮ ಉದಾಹರಣೆಯಾಗಿ ನಮ್ಮ ಮುಂದೆ ಧಾರವಾಡದ ಕಲ್ಕೇರಿಯ ರೇಖಾ ನಾಯಕ್ ನಿಂತಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗುವಂತೆ ಬದುಕು ರೂಪಿಸಿಕೊಂಡಿದ್ದಾರೆ. ಸ್ಫೂರ್ತಿದಾಯಕ ವ್ಯಕ್ತಿತ್ವದ ರೇಖಾ ನಾಯಕ್ ಅವರ ಬದುಕಿನ ಕಿರು ನೋಟ ಇಲ್ಲಿದೆ ನೋಡಿ. ನಮ್ಮ ಕರ್ನಾಟಕ ಟಿವಿ ತಂಡವು ಧಾರವಾಡ ಜಿಲ್ಲೆ ಕಲ್ಕೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ. ಕಾರಣ ಮಹಿಳೆಯರು ಸದೃಢರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಉದ್ಯೋಗವನ್ನು ಅರಸಿಕೊಂಡು ಹೋಗುವುದಲ್ಲ, ಉದ್ಯೋಗವನ್ನು ಇದ್ದಲ್ಲಿಯೇ ಸೃಷ್ಟಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಚರ್ಚೆಯ ಮಧ್ಯೆಯೇ ನಿಮ್ಮೆಲ್ಲರ ಮಧ್ಯೆ ಕಾಣಸಿಗುವ ರೇಖಾ ನಾಯಕ್ ಅವರು ಯಶಸ್ವಿಯಾಗಿ ಕೋಳಿ ಫಾರಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಬನ್ನಿ, ಅವರು ಎದುರಿಸಿರುವ ಸವಾಲುಗಳೇನು, ಹಾಗೆ ಯಶಸ್ವಿಯಾಗಿ ಕೋಳಿ ಫಾರಮ್ನ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ಬಗ್ಗೆ ಅವ್ರ ಹತ್ರನೇ ನಾವು ಡೀಟೇಲ್ ಆಗಿ ಕೇಳ್ಕೊಳ್ಳೋಣ. ಬನ್ನಿ. ಮಹಿಳೆಯರಿಗಾಗಿ ಸ್ವಾವಲಂಬನೆ ಬದುಕು ರೂಪಿಸಿಕೊಳ್ಳುವಲ್ಲಿ ಪ್ರೇರಣೆಯಾಗಿರುವ ರೇಖಾ ನಾಯಕರವರ ಉತ್ತರ ಕರ್ನಾಟಕದ ಜವಾರಿ ನಾಟಿ ಕೋಳಿ ಸಾಕಾಣಿಕೆಯು ರಾಜ್ಯದ ಮಹಿಳೆಯರಿಗೆ ಉತ್ತಮ ನಿದರ್ಶನವಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಮಹಿಳೆಯರು ತಮ್ಮ ಮನೆಗಳಲ್ಲಿಯೇ ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯು ಸದೃಢವಾಗಬಲ್ಲಳು ಎಂಬುದಕ್ಕೆ ರೇಖಾ ನಾಯಕರವರ ಬದುಕು ಆದರ್ಶದಾಯಕ. ಇವರು ಕೇವಲ ಕೋಳಿಗಳಷ್ಟೇ ಅಲ್ಲದೆ 20 ಹಸುಗಳನ್ನು ಸಹ ಸಾಕುತ್ತಿದ್ದು, ಕೃಷಿ ಚಟುವಟಿಕೆಯಲ್ಲೂ ಸಹ ಸಕ್ರಿಯವಾಗಿದ್ದು, ಅವರೇ ನಡೆಸುತ್ತಿರುವ ಶಾಲೆಗೆ ಬೇಕಾಗುವ ತರಕಾರಿಗಳು, ಹಣ್ಣುಗಳನ್ನು ಅವರೇ ಬೆಳೆದು ಅವರೇ ಉಪಯೋಗಿಸುತ್ತಿದ್ದಾರೆ. ಮೇಡಮ್, ನಿಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಹೇಗೆ ಆಸಕ್ತಿ ಬಂತು? ಸ್ಟಾರ್ಟಿಂಗ್ ನನ್ನ ಕಡೆ 15 ಆಕಳ ಇದಾವೆ. ಆಕಳ ಕಡೆ ನನ್ನ ಲಕ್ಷ್ಯ ಇತ್ತು ಜಾಸ್ತಿ. ಆಕಳ ಮಾಡ್ಕೊತಾನೆ ನಾನು ಒಂದು 4-5 ಕೋಳಿ ತೊಗೊಂಬಂದೆ. ಅದರೊಳಗೆಲ್ಲ ಇಂಟ್ರೆಸ್ಟ್ ಬಂತು ಜಾಸ್ತಿ. ಅದಕ್ಕೆ ನಾನು ಇದನ್ನೇ ಯಾಕೆ ಇನ್ನೊಂದು ಸೈಡ್ ಬಿಸ್ನೆಸ್ ಆಗಿ ಮಾಡಬಾರ್ದು ಅಂಥೇಳಿ ನಾ ಆ ಉದ್ದೇಶಕ್ಕೆ ಇದನ್ನು ಸ್ವಲ್ಪ ಸ್ಟಾರ್ಟಿಂಗ್ ಒಂದು 100 ತೊಗೊಂಬಂದಿದ್ದೆ. ಇಂಟ್ರೆಸ್ಟ್ ಆಗಿ ಆಮೇಲೆ ಈಗ ನನ್ನ ಕಡೆ 1000 ಗಟ್ಟಲೆ ಮರಿ ಕೂಡ ಸಿಗ್ತಾವೆ. ಆಮೇಲೆ ಹುಂಜ ಕೋಳಿ ಎಲ್ಲ ನನ್ನ ಕಡೆ ಟೋಟಲ್ ಒಂದು 5-6 ಸಾವಿರ ತನಕ ಇರ್ತಾವೆ. ಕೋಳಿ ಸಾಕಾಣಿಕೆ ಬಗ್ಗೆ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಡಬಹುದಾ ಪ್ರತಿಯೊಬ್ಬ ಮಹಿಳೆನೂ? ಇದನ್ನು ಇವರೇ ಮಾಡ್ಬೇಕಂತ ಏನಿಲ್ಲ. ಇಂಟ್ರೆಸ್ಟ್ ಇದ್ದರೆ ಎಲ್ಲ ಹೆಣ್ಮಕ್ಳಾದರೂ ಮಾಡ್ಬೋದು. ಒಂದು ಸೈಡ್ ಬಿಸ್ನೆಸ್ ಅಂತ ಮಾಡ್ಬೋದು. ಇದನ್ನು ನನ್ನ ಕಡೆ ತೊಗೊಂಡು ಹೋದ್ಮೇಲೆ ಅವರೇ ಓನ್ ಮಾರ್ಕೆಟ್ ಮಾಡ್ಕೊಬೇಕು. ಅಂದರೆ ಇವರೆಲ್ಲ ದಲಾಲಿಗಳಿಗೆ ಕೊಟ್ಟರೆ ಏನು ಮಾಡ್ತಾರೆ, ಅವ್ರು ನಮ್ಮ ಕಡೆಯಿಂದ KG ಗಟ್ಟಲೆ 160 ರೂಪಾಯಿ KG ತುಂಬ್ತಾರೆ. ಸೊ ಲಾಸ್ ಆಗ್ತೈತಿ ರೈತರಿಗೆ. ಸೊ ಅವರೇ ತೊಗೊಂಡು ಹೋಗಿ ಅವರೇ ಓನ್ ಮಾರ್ಕೆಟ್ ಮಾಡಬೇಕು. ಈವನ್ ನನ್ನ ಕಡೆ 4000 ಇದ್ರೂ ನಾನು ಹೋಲ್ಸೇಲ್ ಯಾವಾಗೂ ಕೊಡೋಲ್ಲ. ನಾನೇ ಹೇಳ್ತೀನಿ ಅವ್ರಿಗೆ, ಓನ್ ಬಿಸ್ನೆಸ್ ಮಾಡಿರಿ, ಅಲ್ಲೆಲ್ಲೇ ಸ್ವಲ್ಪ ಬೋರ್ಡ್ ಹಾಕ್ಕೊಳ್ರಿ, ಪಬ್ಲಿಸಿಟಿ ಮೌತ್ ಟು ಮೌತ್ ಅಲ್ಲೆಲ್ಲ ಎಲ್ಲ ಸ್ಪ್ರೆಡ್ ಮಾಡೋದು. ಸೊ 600-700 ರೂಪಾಯಿಗೆ ಆರಾಮ್ ಹೋಗ್ತಾವೆ ಹುಂಜುಗಳೆಲ್ಲ. ಸೊ ಸಮಸ್ಯೆಗಳೇನು ಆಗುತ್ತೆ? ಏನಾರು ಆದರೆ ನಮಗೆ ಫೋನ್ ಮಾಡಿದರೆ ನನ್ನ ಕಡೆ ವೆಟರ್ನರಿ ಡಾಕ್ಟರ್ ಕೂಡ ಇದ್ದಾರೆ. ಅವ್ರು ವಿಡಿಯೋ ಮಾಡಿ ನನಗೆ ಬಿಟ್ಟರೆ ನಾನು ಅದಕ್ಕೆ ಯಾವ ಥರ ಮೆಡಿಸಿನ್ ಬೇಕು ಅಂತೇಳಿ ನಾನು ಹೇಳ್ಕೊಡ್ತೀನಿ. ನನ್ನ ಕಡೆ ವೆಟರ್ನರಿ ಡಾಕ್ಟರ್ ಕೂಡ ಇದ್ದಾರೆ. ಅಂದರೆ ಇವಾಗ ಮಹಿಳೆಯರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಜಾಸ್ತಿ ಹಣ ಇರೋದಿಲ್ಲ ಎಲ್ಲ ಕರ್ನಾಟಕದ ಮಹಿಳೆಯರ ಹತ್ರ. ಸೊ ಎಷ್ಟು ಅಮೌಂಟಿಂದ ನಾವು ಕೋಳಿ ಸಾಕಾಣಿಕೆನ ಶುರು ಮಾಡಬಹುದು? ಅವ್ರು ಬೇಕಾದ್ರೆ 10 ಕೋಳಿ ತೊಗೊಂಡೋಗಿ ಸಾಕ್ಬೋದು. ಸ್ಟಾರ್ಟಿಂಗ್ ಹೇಳಕತ್ತೀನಿ, 10 ಕೋಳಿ ಸಾಕು. 10 ಕೋಳಿ ತೊಗೊಂಡೋಗಿ ಸಾಕಿ ಅದರೊಳಗೆ ಅಮೌಂಟ್ ಬಂದಿದ್ದು ನೋಡಿ ಬೇಕಾದ್ರೆ ಅವ್ರು ಕಂಟಿನ್ಯೂ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಹಿಂಗೆ ಮಾಡಿದೆ. ನಾನು ಹಿಂಗೆ ಲೋಡ್ ಗಟ್ಟಲೆ ತಂದು ಸಾಕಿದ್ದಿಲ್ಲ. ನಾನು ಜಸ್ಟ್ 3 ಕೋಳಿಯಿಂದ ಸಾಕಿದೆ. 3 ಕೋಳಿಯಿಂದ ಹಿಂಗೆ ಇಂಟ್ರೆಸ್ಟ್ ಬಂದು ಈ ಮಟ್ಟಕ್ಕೆ ಬಂದೀನಿ 3 ವರ್ಷದಲ್ಲಿ. ನನ್ನ ಕಡೆ ನೋಡ್ರಿ ಮೇಡಮ್, ಈಗ ನನ್ನ ಕಡೆ 15 ಆಕಳ ಇದಾವೆ, 3-4 ಸಾವಿರ ಕೋಳಿ ಇದಾವೆ, 3 ಲೇಬರ್ ಇದ್ದಾರೆ. ಅವರಿಗೆಲ್ಲ 15-15 ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ. ಮತ್ತು ನನಗೆ ಎಲ್ಲ ಖರ್ಚು ಎಲ್ಲ ತೆಗೆದು ತಿಂಗಳಿಗೆ ನಂದು ಆಕಳದ ಕೋಳಿದೆಲ್ಲ ಸೇರಿಸಿ ಮಿನಿಮಮ್ 1 ಲಕ್ಷ ಉಳಿತೈತಿ. ಅವರ ಕೃಷಿಗೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ತಾವೇ ತಯಾರಿಸಿದ ನೈಸರ್ಗಿಕ ಗೊಬ್ಬರವನ್ನು ಮಾತ್ರ ಬಳಸುತ್ತಾರೆ. ಯಾರಿಗಾದರೂ ನೈಸರ್ಗಿಕ ಗೊಬ್ಬರದ ಅವಶ್ಯವಿದ್ದಲ್ಲಿ ರೇಖಾ ನಾಯಕ್ ಅವರನ್ನ ಸಂಪರ್ಕಿಸಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ, ಅನುಭವವಿಲ್ಲದಿದ್ದರೂ ಸಹ ಇವರ ಹತ್ತಿರ ಕೋಳಿ ಕೊಂಡಲ್ಲಿ ಬೇಕಾಗುವ ಲಸಿಕೆ, ಫುಡ್, ಮಾರಾಟದ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಪ್ಯಾಕೇಜ್ ಇವರ ಹತ್ತಿರ ಪಡೆಯಬಹುದು.
ಅದೇ ಒಂದು ಗ್ರೂಪ್ ಇದೆ. ಸೊ ನಾವು ಆ ಮರಿಗಳೆಲ್ಲ ತಂದು ನಾವು ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟು ಆಮೇಲೆ ನಾವು 1 ತಿಂಗಳ ಮರಿ ಎಲ್ಲ ಸೇಲ್ ಮಾಡ್ತೀನಿ. ಸೊ ಈ 1 ತಿಂಗಳಲ್ಲಿ ಮರಿಗಳನ್ನು ಹೇಗೆ ನೋಡ್ಕೋಬೇಕಾಗತ್ತೆ? ಅದಕ್ಕೆಲ್ಲ ಬ್ರೂಡಿಂಗ್ ಮಾಡಬೇಕು, ಅದಕ್ಕೆಲ್ಲ ಕರೆಂಟ್ ಹೀಟಿಂಗ್ ಕೊಡಬೇಕು. ಸೊ ಅದಕ್ಕೆಲ್ಲ ಮೆಡಿಸನ್ ಎಲ್ಲ ಅವ್ರು ಯಾರು ಮಾಡೋರು ಇಂಟ್ರೆಸ್ಟ್ ಇದ್ದರೆ ನಾವೆಲ್ಲ ಫೋನ್ ಮುಖಾಂತರ ಎಲ್ಲ ಹೇಳ್ಕೊಡ್ತೀವಿ. ಇಲ್ಲಾಂದರೆ ಅವರೇ ವಿಸಿಟ್ ಮಾಡಿ ನಮ್ಮ ಫಾರ್ಮ್ನಲ್ಲಿ ನಾನು ಯಾವಾಗ ವ್ಯಾಕ್ಸಿನೇಷನ್ ಮಾಡ್ತೀನಿ ಅವಾಗ ಬೇಕಾದರೆ ಬಂದು ನನ್ನ ಕಡೆ ತಿಳ್ಕೊಂಡು ಹೋಗ್ಬೋದು. ಅವ್ರು ನನಗೆಲ್ಲ ಹೇಳ್ಕೊಡ್ತೀನಿ ಅವ್ರಿಗೆ ಹೆಂಗಂತೇಳಿ. ಸೊ 1 ದಿನದ ಮರಿ ಜೊತೆಗೆ 1 ತಿಂಗಳವರೆಗೂ ನಾವು ಪರ್ಚೇಸ್ ಮಾಡ್ಬೋದು. ಸಾಕಾಣಿಕೆ ಮಾಡ್ಬೇಕನ್ನೋರು 1 ಡೇ ಮರಿ ನನ್ನ ಕಡೆ 28 to 29 ರೂಪೀಸ್ ಸಿಗುತ್ತೆ. 1 ಮಂತ್ 75 ರೂಪೀಸ್ ಕೊಡಾಕತ್ತೀನಿ. ಯಾರು ಇಷ್ಟು ಕೊಡಲ್ಲ, ಆದರೆ ನಾನು ಎಲ್ಲರೂ ರೈತರ ಬರಲಿ ಮುಂದಂತ ಕೊಡಾಕತ್ತೀನಿ. ಸೊ ಚಲೋ ಇದಾವೆ. ನಾನು ದೊಡ್ಡ ಕೋಳಿ ನಾನು 400 ಮಾಡ್ತೀನಿ, 450 ಮಾಡ್ತೀನಿ. ಹುಂಜ ಎಲ್ಲ 600-700 ರೂಪಾಯಿ ಆಗ್ತೈತಿ. ನನ್ನ ಕಡೆಯಿಂದ ತೊಗೊಂಡು ಹೋದ್ಮೇಲೆ ನಾವು ಏನು ರಿಕ್ವೆಸ್ಟ್ ಅಂದರೆ ನನ್ನ ಕಡೆಯಿಂದ ತೊಗೊಂಡು ಹೋದ್ಮೇಲೆ ಅವರೇ ಓನ್ ಮಾರ್ಕೆಟ್ ಮಾಡ್ಕೊಬೇಕು. ಅಂದರೆ ಇವರೆಲ್ಲ ದಲಾಲಿಗಳಿಗೆ ಕೊಟ್ಟರೆ ಏನು ಮಾಡ್ತಾರೆ, ಅವ್ರು ನಮ್ಮ ಕಡೆಯಿಂದ KG ಗಟ್ಟಲೆ 160 ರೂಪಾಯಿ KG ತುಂಬ್ತಾರೆ. ಸೊ ಲಾಸ್ ಆಗ್ತೈತಿ ರೈತರಿಗೆ. ಸೊ ಅವರೇ ತೊಗೊಂಡು ಹೋಗಿ ಅವರೇ ಓನ್ ಮಾರ್ಕೆಟ್ ಮಾಡಬೇಕು. ಈವನ್ ನನ್ನ ಕಡೆ 4,000 ಇದ್ರೂ ನಾನು ಹೋಲ್ಸೇಲ್ ಯಾವಾಗೂ ಕೊಡೋಲ್ಲ. ನಾನೇ ಹೇಳ್ತೀನಿ ಅವ್ರಿಗೆ ಓನ್ ಬಿಸ್ನೆಸ್ ಮಾಡಿರಿ, ಅಲ್ಲೆಲ್ಲೇ ಸ್ವಲ್ಪ ಬೋರ್ಡ್ ಹಾಕ್ಕೊಳ್ರಿ, ಪಬ್ಲಿಸಿಟಿ ಮೌತ್ ಟು ಮೌತ್ ಅಲ್ಲೆಲ್ಲಿ ಎಲ್ಲ ಸ್ಪ್ರೆಡ್ ಮಾಡೋದು. ಕೋಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮದು ಅದ ಒಂದು ರೈತರದೊಂದು ಗ್ರೂಪ್ ಐತಿ. ಅಂದ್ರೆ ನನ್ನ ಕಡೆಯಿಂದ ಯಾರು ಕೋಳಿ ತೊಗೊಂಡು ಹೋಗ್ತಾರ ಅದಕ್ಕೆಲ್ಲ ಒಂದು ಗ್ರೂಪ್ ಆ್ಯಡ್ ಮಾಡಿರ್ತೀನಿ. ಅದರೊಳಗೆ ನಾನು ಬ್ಯುಸಿ ಇರ್ತೀನಿ. ನಾನು ಅದರಲ್ಲಿ ವಿಡಿಯೋ ಮಾಡಿ ಹಾಕಿದರೆ ನಾನು ಅದನ್ನು ಇನ್ನೊಂದು ಸತಿ ನೋಡಿ ಏನು ಪ್ರಾಬ್ಲಮ್ ಆಗೈತೆ ಅಂತೇಳಿ ನಾನು ಅದಕ್ಕೆಲ್ಲ ಆ ಕೋಳಿ ರೋಗ ಯಾವ ಬಂದಾವ ಅಂತೇಳಿ ವಿತ್ ಡಾಕ್ಟ್ರ್, ನಾಟ್ ಓನ್ಲಿ ಮೀ, ವಿತ್ ಡಾಕ್ಟ್ರ್ ಆಲ್ಸೋ. ಸೊ ನಾವು ಅದಕ್ಕೆ ಸಜೆಷನ್ ಏನು ಪ್ರಾಬ್ಲಮ್ ಆಗೈತೆ ಅಂತೇಳಿ ಕೊಡ್ತೀವಿ. ಸೊ ತೊಗೊಂಡು ಹೋದ್ಮೇಲೆ ವರಿ ಮಾಡೋಂಗಿಲ್ಲ. ನಂದು ಇಷ್ಟೊಂದು ಕಸ್ಟಮರ್ ಮೇ ಬಿ ನೋಡ್ತಾ ಇರ್ಬೋದು. ಅವರು ಒಂದು ದಿನಕ್ಕೆ ನಾನೊಂದು 4-5 ಸತಿ ಕಾಲ್ ಮಾಡ್ತೇನೆ ಅವ್ರಿಗೆ. ಇಲ್ಲಿ ನನ್ನ ಕಡೆಯಿಂದ ತೊಗೊಂಡು ಹೋದ್ಮೇಲೆ ಕಾಲ್ ಮಾಡಿ ಕೇಳ್ತೀನಿ, ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಹೇಳ್ರಿ, ಒಂದು ಕೋಳಿ ಸಾಯಕ್ಕೆ ಬಿಡಬೇಡ್ರಿ ಅಂತೇಳಿ. ಸೊ ನಾವು ಹೇಳ್ದಂಗೆ ಸ್ವಲ್ಪ ಮಾಡ್ಕೊಂಡು ಹೋದ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ನಾ ಈ ಸೆಡ್ಡಿಗೆ ನಾನು ಒಂದು 50,000 ರೂಪಾಯಿ ಇಷ್ಟೇ ಖರ್ಚು ಮಾಡಿ ಕಟ್ಟೀನಿ. ಈ ಸೆಡ್ ಒಳಗೆ ನಾನು 1,500 ಕೋಳಿ ತನಕ ಹಾಕ್ತೀನಿ. ಸೊ ನಾನು ಇದ್ರೊಳಗೆ ನಾನು ಭಾಳಷ್ಟು ಏನು ಖರ್ಚು ಮಾಡಿಲ್ಲ. ಜಸ್ಟ್ ಸಿಂಪಲ್ ನೋಡ್ಬೋದು ಈ ಕೋಳಿದೆಲ್ಲ ಸೆಡ್. ಸೊ ಭಾಳ ಸಿಂಪಲ್ಲಾಗಿ ಕಟ್ಟೀನಿ. ಜಾಸ್ತಿ ಏನು ಹೈಟೆಕ್ ಏನು ಮಾಡೋ ಅವಶ್ಯಕತೆ ಇರಲ್ಲ ಅದರೊಳಗೆ. ಜಸ್ಟ್ ನಮಗೆ ರಾತ್ರಿ ಬಂದು ಅಲ್ಲಿ ಉಳಿಯೋಕ್ಕಿದ್ರೆ ಸಾಕು. ಇಡೀ ದಿನ ಔಟ್ಸೈಡ್ ಇರ್ತಾವೆ, ರಾತ್ರಿ ಬಂದು ಒಳಗಿರ್ತಾವೆ, ಇಷ್ಟಿದ್ರೆ ಸಾಕು. ಮೇಡಮ್ ನೋಡಿ, ಇದಕ್ಕೆ ಎಲ್ಲದಕ್ಕಿಂತ ಮೊದಲಾಗಿ ಬೇಕಾಗೋದು ಅವ್ರದ್ದು ಆತ್ಮಸ್ಥೈರ್ಯ ಬೇಕಾಗತ್ತೆ. ಆಮೇಲೆ ಭೂಮಿ ಅಂತ ಹೇಳಿದ್ರೆ ಒಂದು 5 ಗುಂಟೆ ಜಾಗನೂ ಸಾಕಾಗುತ್ತೆ ಮೇಡಮ್. ಈಗ ನೀವೆಲ್ಲ ಪ್ರಿಮೈಸಸ್ ನೋಡ್ಬೋದು ಇಷ್ಟೆಲ್ಲ. ಸೊ ಒಂದು 5 ಗುಂಟೆ ಜಾಗದಲ್ಲಿ ಸಾಕಷ್ಟು ಸಾವಿರಾರು ಮರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ಬೋದು ಮೇಡಮ್. ಹೊಸಬರು ಇದನ್ನ ಶುರು ಮಾಡಬಹುದು. ಹೌದು ಮೇಡಮ್, ಹೊಸಬರು ಇದನ್ನು ಶುರು ಮಾಡ್ಬೋದು. ಒಂದು ದಿನದ ಮರಿಗೆ 28ರಿಂದ 29 ರೂಪಾಯಿ ಇಲ್ಲಿಂದನೇ ಕೊಡ್ತೀವಿ. ಮತ್ತು 1 ತಿಂಗಳ ಮರಿಯನ್ನು 75 ರೂಪಾಯಿಗೆ ನಾವು ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಎಲ್ಲ ಬೇಕಂತ ಹೇಳಿದರೆ 1,000 ಮರಿಗಳ ಮೇಲ್ಪಟ್ಟು ಏನಾದರೂ ಆರ್ಡರ್ ಬಂದರೆ ಆ ಕಡೆ ನಾವು ಟ್ರಾನ್ಸ್ಪೋರ್ಟೇಷನ್ ಇರ್ತದೆ ಮೇಡಮ್. ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿ ಬೇಕು ಅಂದರೆ ಸರ್? ತರಬೇತಿ ಬೇಕು ಅಂತ ಹೇಳಿದ್ರೆ ಈಗ ಒಬ್ಬರು ಇಬ್ಬರು ಅಂತಂದರೆ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 20 ಜನ ಈ ಥರ ಗ್ರೂಪ್ ಆಗಿ ಏನಾದರೂ ಬಂದರೆ ಖಂಡಿತವಾಗಿಯೂ ಇಲ್ಲಿ ಅಕ್ಕ ಸಹೋದರಿ ಇದ್ದಾರಲ್ಲ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ವ್ಯಾಕ್ಸಿನ್ ಇದೆ, ಮತ್ತು ಅದ್ರದ್ದು ಫುಡ್ ಇದೆ, ಸೊ ಎಲ್ಲ ಕೂಡ ಇದೆ ಮೇಡಮ್. ಆಮೇಲೆ ಡ್ರಿಂಕರ್ ಕೂಡ ಇದ್ದಾವೆ. ಸೊ ಎಲ್ಲ ಇಲ್ಲಿ ಒಂದ್ಸಲ ಬಂದರೆ ಈ ಕೋಳಿ ಮರಿ ಬಿಸ್ನೆಸ್ ಆಗೋ ಈ ಬಿಸ್ನೆಸ್ಗೆ ಏನು ಬೇಕಲ್ಲ ಅದೆಲ್ಲ ಆಗುವಂತಹ ಸಾಮಗ್ರಿಗಳು ಸಹ ಇಲ್ಲಿದ್ದಾವೆ, ಈ ಫಾರ್ಮಲ್ಲಿದ್ದಾವೆ. ಕೋಳಿ ತಗೊಳಕ್ ಬಂದ್ರೆ ಹೋಲ್ ಪ್ಯಾಕೇಜ್ನೇ ತಗೋಬಹುದು. ಹೌದು ಮೇಡಮ್, ಖಂಡಿತ. ಯಾಕಂದ್ರೆ ಈಗ ನೀವು ಇಲ್ಲಿ ಮರಿ ತಗೊಳ್ತೀರಾ, ನೆಕ್ಸ್ಟ್ ನಿಮಗೆ ಬೇರೆ ಕಡೆ ಹೋಗಿ ಡ್ರಿಂಕ್ ಎಲ್ಲ ತಗೋಬೇಕು ಗೊತ್ತಿರೋದಿಲ್ಲ, ಫುಡ್ ಎಲ್ಲಿ ತಗೋಬೇಕು ಗೊತ್ತಿರೋದಿಲ್ಲ. ಸೊ ಇಲ್ಲಿ ಬಂದರೆ A to Z ಅನ್ನ ಇಲ್ಲಿ ಕೊಟ್ಟು ಕಳಿಸ್ತಾರೆ ನಿಮಗೆ. ಕಲ್ಕೆರೆ ಗ್ರಾಮದವರಾದ ರೇಖಾ ನಾಯಕ್ರವರು ಒಬ್ಬ ಯಶಸ್ವಿ ಕೃಷಿ ಮಹಿಳೆಯಾಗಿದ್ದು ಕಳೆದ 5-6 ವರ್ಷಗಳಿಂದ ಕೋಳಿ ಸಾಕಾಣಿಕೆ ಕಾರ್ಯದಲ್ಲಿ ತೊಡಗಿರುವ ಇವರು ಕೋಳಿ ಸಾಕಾಣಿಕೆ ಉದ್ಯೋಗದಲ್ಲಿ ಸಾಕಷ್ಟು ಪರಿಶ್ರಮದಿಂದ ಇಂದು ಒಬ್ಬ ಯಶಸ್ವಿ ಸ್ವಾವಲಂಬಿ ಮಹಿಳೆಯಾಗಿ ನಿಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಮಹಿಳೆಯರಿಗೆ ಮನೆಯಲ್ಲಿಯೇ ಇದ್ದುಕೊಂಡು ಸ್ವಾಭಿಮಾನದ ಬದುಕನ್ನ ರೂಪಿಸಿಕೊಳ್ಳುವುದರ ಮಹತ್ವವನ್ನ ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದಿನ ದಿನಗಳಲ್ಲಿ ಕೋಳಿಯು ಬಹು ಬೇಡಿಕೆಯ ಖಾದ್ಯವಾಗಿದ್ದು ಕೋಳಿಗೆ, ಅದರಲ್ಲೂ ಜವಾರಿ ನಾಟಿ ಕೋಳಿಗಳಿಗೆ ಬಹು ಬೇಡಿಕೆ ಇದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು 2018ರಲ್ಲಿ ಕೇವಲ 5 ಕೋಳಿಗಳಿಂದ ಆರಂಭವಾದ ಕೋಳಿ ಸಾಕಾಣಿಕೆ ವೃತ್ತಿಯು ಇಂದಿಗೆ 5ರಿಂದ 6 ಸಾವಿರ ಕೋಳಿ ಮರಿಗಳ ಮಾರಾಟ ಮಾಡುವಷ್ಟರ ಮಟ್ಟಿಗೆ ಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ. ರೇಖಾ ನಾಯಕ್ರವರು ಹೇಳುವ ಪ್ರಕಾರ ಇಂದಿನ ಸುಧಾರಿತ ಪದ್ಧತಿಗಳಲ್ಲಿ ನಾವು ಕೋಳಿ ಸಾಕಾಣಿಕೆಯ ಬಗ್ಗೆ ಆಸಕ್ತಿ ವಹಿಸಿ ಮುತುವರ್ಜಿಯಿಂದ ಮಾಡಿದರೆ ಕೇವಲ 4 ತಿಂಗಳಲ್ಲಿ ದುಪ್ಪಟ್ಟು ಲಾಭವನ್ನ ಕೋಳಿ ಸಾಕಣೆಯಿಂದ ಪಡೆಯಬಹುದಾಗಿದೆ.
ಇವರಲ್ಲಿ ಒಂದು ದಿನದ ಮರಿಯಿಂದ ಹಿಡಿದು ಮಾರಾಟ ಮಾಡಲು ಸಿದ್ಧವಿರುವ ಜವಾರಿ ಕೋಳಿಗಳು ಲಭ್ಯವಿದ್ದು, ನಾವು ಕೋಳಿ ಸಾಕಾಣಿಕೆಗೆ ಆಸಕ್ತರಾಗಿದ್ದಲ್ಲಿ ಕೋಳಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿ ಹಾಗೂ ತರಬೇತಿಯನ್ನು ಸಹ ಒದಗಿಸಲು ಸಿದ್ಧರಿರುತ್ತಾರೆ. ಖಂಡಿತ ಹೇಳ್ಬೇಕಂದ್ರೆ ನನಗೇನು ತೊಂದರೆ ಇಲ್ಲ. ನಾನು ಖುಷಿಯಿಂದ ಮಾಡ್ತೀನಿ. ನಂದಿದು ಒಂದೇ ಬಿಸ್ನೆಸ್ ಅಲ್ಲ, ನಂದಿದು ಆಕಳದಿದೆ, ಕೋಳಿದಿದೆ, ಫಾರ್ಮಿಂಗ್ ಮಾಡ್ತೀನಿ, ವೆಜಿಟೇಬಲ್ ಕೂಡ ಗ್ರೋತ್ ಮಾಡ್ತೀನಿ. ನಾನು ವೆಜಿಟೇಬಲ್ ಎಲ್ಲ ಬೆಳೆಸಿ ನಮ್ಮದೇ ಆದ ಒಂದು ಸ್ಕೂಲ್ ಐತಿ, ಸ್ಕೂಲಿಗೆಲ್ಲ ಮಕ್ಕಳಿಗೆಲ್ಲ ಕೊಡ್ತೀನಿ. ಸೊ ನನಗೇನು ಹಿಂಗೆ ದೊಡ್ಡ ಸವಾಲಂತ ಏನು ಅನ್ಸಾಕತ್ತಿಲ್ಲ. ಸೊ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಕೋಳಿ ಸಾಕಾಣಿಕೆ ಉದ್ಯೋಗ. ಜಸ್ಟ್ ಸಾಯಂಕಾಲ ಒಂದು ತಾಸು, ಬೆಳಗ್ಗೆ ಒಂದು ತಾಸು ಟೈಮ್ ಕೊಟ್ಟರೆ ಸಾಕು. ಅವಕ್ಕೆಲ್ಲ ಕರೆಕ್ಟಾಗಿ ಊಟ ನೀರು ಇಷ್ಟು ಹಾಕಿಬಿಟ್ರೆ ಸಾಕು. ಫೀಡ್ಸೇ ಬೇಕಂತ ಏನಿಲ್ಲ, ಫೀಡೇ ಬೇಕಂತ ಏನಿಲ್ಲ. ಅವರು ದೊಡ್ಡದಾದ್ಮೇಲೆ ಮೂಸ್ರಿ ಕೂಡ ಹಾಕ್ಬೋದು. ವೇಸ್ಟ್ ಫುಡ್ ಇರ್ತಾವಲ್ಲ, ವೇಸ್ಟ್ ಕಾಯಿಪಲ್ಯ ತರಕಾರಿ ಎಲ್ಲ ಹಾಕ್ಬೋದು. ಅದನ್ನೇ ಹಾಕಬೇಕು ಇದನ್ನೇ ಹಾಕ್ಬೇಕಂತ ಏನಿಲ್ಲ. ಆದರೆ ಒಂದು ತಿಂಗಳು ನನ್ನ ಕಡೆಯಿಂದ ತೊಗೊಂಡು ಹೋದ್ಮೇಲೆ ಒಂದು ತಿಂಗಳು ಸ್ವಲ್ಪ ಕೇರ್ ಮಾಡಬೇಕು. ಯಾಕಂದರೆ ಅವು ಸಣ್ಣ ಮರಿ ಇರ್ತಾವಲ್ಲ, ಹೀಗಾಗಿ ಒಂದು ತಿಂಗಳು ಕೇರ್ ಮಾಡಬೇಕು. ಅದು ಕೇರ್ ಮಾಡಿದರೆ ನೋ ಪ್ರಾಬ್ಲಮ್. ಇಲ್ಲ, ಆ್ಯಕ್ಚುಲಿ ನಮ್ಮದು ಸ್ಕೂಲ್ ಐತಿ. ಸೊ ಸ್ಕೂಲಿಗೆ ಹೋಗಿ ಕಾಯಿಪಲ್ಯ ಎಲ್ಲ ಕೊಡ್ತೀನಿ. ಕೆಳಗೆ ಕೋಳಿ ಮೇಯ್ತಾವ, ಮೇಲೆ ನಾವು ಕಾಯಿಪಲ್ಯ ತೊಗೊಳ್ಬೋದು. ಸೊ ನನಗೆ ಜಾಗ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಹೀಗಾಗಿ ನಾವೆಲ್ಲ ಕಾಯಿಪಲ್ಯ ಹಾಕಿ ಎಲ್ಲ ತರಕಾರಿಗಳು ಹಾಕಿ ಆಮೇಲೆ ನಾವು ಕೋಳಿಯನ್ನು ಹೊರಗೆ ಬಿಡ್ತೀವಿ. ಮೇಡಮ್ ಅವರು ನಾವು ಚಿಕ್ಕವ್ರು ಇರ್ತಾನೋ ಯಾವುದು ಸಂಗೀತ ಮಹಾವಿದ್ಯಾಲಯ ಅಂಥೇಳಿ ನಮ್ಮಲ್ಲಿ ಒಂದು ಸ್ಕೂಲ್ ತಯಾರಾಯಿತು. ಆ ಸ್ಕೂಲ್ದೊಳಗೂ ಅವರು ವಾರಂಟಿ ಅಂತೇಳಿ ಕೆಲಸ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೂ ಬೇಕಾದಂಥ ಶಿಕ್ಷಣಕ್ಕೂ ಅನುಕೂಲ ಆಗುವಂಥ ವ್ಯವಸ್ಥೆಗಳು ಮಾಡಿಕೊಂಡು ಜೊತೆಗೆ ಒಂದು 16 ಹಸುಗಳನ್ನು ಸಾಕೊಂಡಾರೆ. ಅದ್ರ ಜೊತೆಗೆ ಬೆಳೀತಾ ಏನು ಮಾಡಿದರು, ಅವ್ರದ್ದು ಇದು ಸ್ವಂತ ಫಾರ್ಮ್ ಅಲ್ಲ, ಮತ್ತೊಬ್ಬರು ಫಾರ್ಮ್ ಹೌಸನ್ನು ಕೊಂಡ್ಕೊಂಡು ಒಂದಿಷ್ಟು ಬಾಡಿಗೆ ಅಂತ ಮುಖಾಂತರ ತೊಗೊಂಡು ಇದ್ರೊಳಗೆ ಕೋಳಿ ಸಾಕಾಣಿಕೆ ಅಂತ ಮಾಡಿಕೊಂಡು ಮಹಿಳೆಯರಿಗೆ ಒಂದು ದಾರಿ ತೋರಿಸುವಂಥದ್ದೊಂದು ಕಣ್ಮಣಿ ಆಗ್ಯಾರ ಅವರು. ಇವತ್ತಿನ ದಿವಸ ಅವ್ರನ್ನ ಈ ತಾಯಿ ದುಡಿಯೋದನ್ನ ನೋಡ್ಕೊಂಡ್ರೆ ಪ್ರತಿಯೊಂದು ರೈತ ಕುಟುಂಬದೊಳಗೆ ಎಲ್ಲ ಮಹಿಳೆಯರು ಹಿಂಗೆ ಮಾಡ್ಕೊಂಡ್ರೆ ಗೌರ್ಮೆಂಟ್ ನೌಕರಿ ಯಾಕೆ ಬೇಕಪ್ಪ ನಮ್ಗೆ, ಇಲ್ಲೇ ಸಂಪಾದನೆ ಆಗ್ತೈತಿ, ಯಾಕೆ ನಾವು ಇನ್ನೊಂದನ್ನ ಬಯಸಬೇಕು ಅನ್ನುವಂಥದ್ದು ವಿಚಾರ ಇದ್ರೊಳಗೆ ಬರುತ್ತೆ ಮೇಡಮ್. ಯಾಕಂದ್ರೆ ಅವ್ರ ಶ್ರಮ ಭಾಳ ಐತಿ. ಹಸುಗಳಿಗೆ ಯಾವುದು ಹಿಂದೆ ಮುಂದೆ ನೋಡಲಾರ್ದ ಹಾಲು ಕರೆಯೋದಾತು, ಸಗಣಿ ತೆಗೆಯೋದಾತು, ಅದ್ರದ್ದು ಹಸುವಿನ ಬಗ್ಗೆ ಊಟ ಮೈ ತೊಳೆಯೋದು ಪ್ರತಿಯೂ ಎಲ್ಲ ಒಂದು ಕೆಲಸದೊಳಗೆ ಭಾಳ ಪರಿಪೂರ್ಣವಾಗಿ ಕೆಲಸ ಮಾಡ್ತಾರೆ ತಾಯಿ. ಅದ್ರ ಜೊತೆಗೆ ಸ್ಕೂಲ್ ಕಡೆನೂ ಕೆಲಸ ಮಾಡ್ತಾರೆ. ನೆಮ್ಮದಿ ಇಲ್ಲದಂಗೆ ಬದುಕು ಮಾಡ್ಕೊಳಕತ್ತಾರೆ. ಹೆಂಗೆ ಯಾವ ಥರ ದುಡಿತಾರೆ ಅಂತಂದ್ರೆ ಅವರು ಏನಪ್ಪ ಎಷ್ಟೊಂದು ನಮ್ಮ ಗಂಡು ಮಕ್ಕಳಿಗೆ ಆಗ್ತಾಯಿಲ್ಲ ಅಷ್ಟು ಕೆಲಸ ಆ ತಾಯಿ ಮಾಡ್ತಾಳೆ. ಆಮೇಲೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಇಲ್ಲಿ ಬರ್ತಕ್ಕಂಥ ಈ ಮಹಿಳೆಯರು ಯಾರಾದರೂ ಕೇಳಿದ್ರೆ ಸಾಕಾಣಿಕೆ ಮಾಡಲಿಕ್ಕೆ ಆ ಮರಿಗಳನ್ನು ಕೂಡ ಕಮ್ಮಿ ರೇಟ್ನೊಳಗೆ ನೀವು ಹಿಂಗೆ ಬೆಳೀರಿ, ಈ ಥರ ಮಾಡಿರಿ ಅಂತ ಮಾರ್ಗದರ್ಶನ ಕೊಡ್ತಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾವುದು ಕೋಳಿ ಸಾಕಾಣಿಕೆ ಅಂತ ಮಾಡಿದ್ದು ಸುದ್ದಿ ಗೊತ್ತಿದ್ದಕ್ಕೆ ಕೋಳಿಯನ್ನು ಮಾರ್ಕೆಟಿಗೆ ಬಂದಾಗ ಈ ಕಷ್ಟದಲ್ಲಿ ಅದೇವಿ ಒಂದು ಸ್ವಲ್ಪ ನಾವು ಕೋಳಿ ಬೇಕಾಗಿತ್ತು ಅಂತಂದ್ರೆ 10-20 ರೂಪಾಯಿ ಕಮ್ಮಿ ರೇಟಿಗೆ ಕೊಡುವಂಥ ಗುಣವೂ ಕೂಡ ಅವರಲ್ಲಿ ಐತಿ. ಹೀಗಾಗಿ ಅವ್ರದ್ದು ಹೆಂಗಪ್ಪ ಅಂತಂತಂದ್ರೆ ಈ ಮಹಿಳೆಯರೊಳಗೆ ಒಂದು ಎದ್ದು ಕಾಣುವಂಥ ನಾಯಕಿಯಾಗಿ ಕೆಲಸ ಮಾಡಕತ್ತಾರೆ. ಈ ಥರ ಪ್ರತಿಯೊಂದು ಮನೆಯೊಳಗೂ ರೈತ ಕುಟುಂಬದೊಳಗೆ ಈ ಥರ ಹೆಣ್ಮಕ್ಳು ಏನಾದರೂ ಬಯಸಿದ್ರೆ ನಮಗೆ ಯಾವ ಕರ್ನಾಟಕ ರಾಜ್ಯದೊಳಗೆ ನೌಕರಿನ ಬೇಕಾಗಿಲ್ಲ, ಸುಸಂಸ್ಕೃತವಾಗಿ ಆರಾಮಾಗಿ ಕೂಲಾಗಿರ್ಬೋದು ಅಂತೇಳಿ ನಾನು ಬಯಸ್ತೇನೆ ರೀ. ಇವರ ಹತ್ತಿರ ನೀವು ಕೋಳಿಗಳನ್ನ ತೆಗೆದುಕೊಂಡಲ್ಲಿ ಕೋಳಿ ಮರಿಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಅಂದರೆ 28 ರೂಪಾಯಿಗಳಿಗೆ ಒಂದು ದಿನದ ಕೋಳಿ ಮರಿಗಳನ್ನು ಮಾರಾಟ ಮಾಡುತ್ತಾರೆ. ಕೋಳಿ ಮರಿಗಳಿಗೆ ಬೇಕಾಗುವ 3 ಲಸಿಕೆಗಳು ಇವರ ಹತ್ತಿರ ಲಭ್ಯವಿದ್ದು, ಲಸಿಕೆ ಆಗಿರುವ 1 ತಿಂಗಳ ಕೋಳಿ ಮರಿಗಳಿಗೆ ₹75 ಮಾರಾಟ ಮಾಡುತ್ತಾರೆ. ಕೋಳಿ ಸಾಕಾಣಿಕೆಯಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ನಿಮಗೆ ಎಲ್ಲ ರೀತಿಯ ಸಹಕಾರ ಹಾಗೂ ಮಾರ್ಗದರ್ಶನ ನೀಡಲು ಸದಾ ಸಿದ್ಧರಾಗಿರುತ್ತಾರೆ. ಹೆಣ್ಣು ಎಂದರೆ ಕೇವಲ ಮನೆ ಕೆಲಸಕ್ಕೆ ಮಾತ್ರ, ಕುಟುಂಬದ ಬೇಡಿಕೆಗಳನ್ನ ಈಡೇರಿಸುವುದೊಂದೇ ಅವಳ ಜೀವನದ ಉದ್ದೇಶ ಎಂದು ಬದುಕುವ ಮಹಿಳೆಯರ ಮಧ್ಯ ಕೇವಲ ಕುಟುಂಬಕ್ಕೆ ಮಾತ್ರ ಹೆಣ್ಣು ಸೀಮಿತವಾಗಿರದೆ ಹೆಣ್ಣಿನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣವಾದಾಗ ಮಾತ್ರ ಸ್ತ್ರೀ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂಬ ಮಾತು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಕಲ್ಕೆರೆ ಗ್ರಾಮದಲ್ಲಿ ಸ್ತ್ರೀ ಸಬಲೀಕರಣಕ್ಕೆ ಉತ್ತಮ ನಿದರ್ಶನ ಎಂಬಂತೆ ಸಾಗುತ್ತಿದೆ ರೇಖಾ ನಾಯಕ್ ಎಂಬ ಆಧುನಿಕ ಸ್ವಾವಲಂಬಿ ದಿಟ್ಟ ಮಹಿಳೆಯ ಬದುಕು. ಮಹಿಳೆಯರು ಮನಸ್ಸು ಮಾಡಿದರೆ ಏನಾರು ಮಾಡ್ಬೋದು, ಮನಸ್ಸಿದ್ರೆ ಮಾರ್ಗ. ಸೊ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕಂತ ಏನಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಎಜುಕೇಷನ್ ಇದರೊಳಗೆ ಏನು ಬರಲ್ಲ, ಇಟ್ ಡಸಂಟ್ ಮ್ಯಾಟರ್. ಸೊ ಮಾಡ್ಬೋದು ಎಲ್ಲ. ನೀವು ಹೇಳಿದ್ದು ಕರೆಕ್ಟ್ ಐತಿ, ಕಮ್ಮಿ ರೇಟಿಗೆ ಕೊಡಾಕತ್ತೀನಿ. ಯಾಕಂದರೆ ಎಲ್ಲ ರೈತರು
ಈಗೆಲ್ಲ ರೈತರ ಹೆಣ್ಮಕ್ಳ ಹತ್ರ ಭಾಳಷ್ಟು ಅಮೌಂಟ್ ಇರಲ್ಲ. ಸೊ ಅವರು ಸ್ವಲ್ಪ ಕುಡ್ಕೊಂಡು ಇಟ್ಟಿರ್ತಾರೆ. ಸೊ ಅವ್ರು ಕಮ್ಮಿ ರೇಟಿಗೆ ಅಂದರೆ ಬಂದು ತೊಗೊಂಡು ಹೋಗಿ ಅವರು ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಕೊಳ್ಳಿ ಅಂಥೇಳಿ ನಾನು ಎಲ್ಲ ಕಮ್ಮಿ ರೇಟಿಗೆ ಕೊಡಾಕತ್ತೀನಿ. 28 ರುಪೀಸ್ 29 ರುಪೀಸ್ ಒಂದು ದಿನದ ಮರಿ, ಮತ್ತು ತಿಂಗಳ ಮರಿ 75 ರುಪೀಸ್. ಸೊ ಇಷ್ಟ ಕೊಡಾಕತ್ತೀನಿ ನಾನು. ಅವ್ರು ಯಾರು ಇಂಟ್ರೆಸ್ಟ್ ಇದ್ದಾರೆ ಬಂದು ತೊಗೊಂಡು ಹೋಗ್ಬೋದು. ಧಾರವಾಡಿಂದ 17 ಕಿಲೋಮೀಟ್ರಲ್ಲಿ ಕಲ್ಕೇರಿ ಅಂತೇಳಿ ಒಂದು ಗ್ರಾಮ ಇದೆ. ಸೊ ನನ್ನ ಫಾರ್ಮ್ ಹೆಸರು ಬಂದು ಉತ್ತರ ಕರ್ನಾಟಕ ಕೋಳಿ ಫಾರ್ಮ್ ಅಂತೇಳಿ. ನನ್ನ ನಂಬರ್ ಕೂಡ ಹಾಕ್ತೀನಿ. 7259483513 ನನ್ನ ನಂಬರ್. ಸೊ ಎನಿ ಟೈಮ್ ಕಾಲ್ ಮಾಡಿದರೆ ನಾ ಅವ್ರಿಗೆ ಆನ್ಸರ್ ಮಾಡ್ತೀನಿ. ಕಾಲೇಜು ದಿನಗಳಲ್ಲೇ ಕೋಳಿ ಸಾಕಾಣಿಕೆಯಲ್ಲಿ ರೇಖಾ ನಾಯ್ಕ್ ಆಸಕ್ತಿ ಹೊಂದಿದ್ರು. ಬಳಿಕ ಅದಕ್ಕಾಗಿಯೇ ಜಾಗ ಖರೀದಿ ಮಾಡಿ ಕುಕ್ಕುಟೋದ್ಯೋಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಕೆಲವೇ ವರ್ಷದಲ್ಲಿ ಸಾಧಕ ಮಹಿಳೆಯಾಗಿ ಎಲ್ಲ ಮಹಿಳೆಯರಿಗೆ ಪ್ರೇರಣೆಯಾಗಿ ಬೆಳೆದು ನಿಂತಿದ್ದಾರೆ. ಕ್ಯಾಮರಾಮನ್ ಹೇಮಂತ್ ಜೊತೆ ಉಷಾ ಪಟ್ಟಣಶೆಟ್ಟಿ, ಧಾರವಾಡ, ಕರ್ನಾಟಕ ಟಿವಿ.